ಏನ್ರಿ ಇನ್ನೊಬ್ರು ಕೆಲ್ಸಕ್ಕೆ ಹೋಗಕ್ಕಿಂತ ನಮ್ಮ ಹೊಲದಲ್ಲೇ ನಾವ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಹಿಂಗಾಗಿ ನನಗೆ ಇದು ಮತ್ತೆ ನಾನ್ ಸೆಕೆಂಡ್ PUC ಮುಗಿಸಿ ಕಿರಾಣ ಅಂಗಡಿ ಬಿಟ್ಟು ಮತ್ತೆ ಇದಕ್ ಬಂದಿನಿ. ಇದಕ್ಕೆ ಬಂದ್ರೆ ಐತಿ ಲಾಭ, ಹುಡುಕ್ಬೇಕ್ರಿ ಅಷ್ಟೇ, ನಾವೇ ಮಾರ್ಕೆಟ್ ಮಾಡ್ಬೇಕು. ಎಲ್ರಿಗೂ ನಮಸ್ಕಾರ. ನಾನು ರೈತನ ಮಗ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮದಿಂದ ಇವತ್ತು ನಮ್ಮ ತಳಕಲ್ ಗ್ರಾಮದಲ್ಲಿ ಒಬ್ಬ ಅಣ್ಣ ಅರ್ಧ ಎಕರೆ ಹೀರೆಕಾಯಿ ಹಾಕಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನ, ಸ್ವಲ್ಪ ಕೇಳೋಣ ಬರ್ರಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರಣ್ಣ? ಬಸವರಾಜ್. ಅಣ್ಣ ಶರಣಪ್ಪ ಕೌಲೂರ್. ಓಕೆ ಅಣ್ಣ. ಅಣ್ಣ ನೀವು ಇವಾಗ ಏನೇನು ಹಾಕಿದ್ದೀರ ಅಣ್ಣ ಬೆಳೆ ಆಗಿಲ್ಲಿ? ಒಂದು 2 ಎಕರೆ ಹೆಸರು ಹಾಕಿದೆ. ಅಣ್ಣ ಒಂದ್ ಅರ್ಧ ಎಕರೆ ಹೀರಿ ಬೆಳೆ ಹಾಕಿದೆ. ಅಣ್ಣ ಈ ಹೀರೆಬೆಳೆ ಬಗ್ಗೆ ಮಾಹಿತಿ ಸ್ವಲ್ಪ ನಮಗೆ ಹೇಳ್ಕೊಡ್ತೀರಾ? ಹೀರಿ ಬೆಳೆ ಏನ್ರಿ, ಅರ್ಧ ಎಕರೆಗೆ 400 ಗ್ರಾಮ್ ಹೋಗುತ್ತೆ ಬೀಜ. ಅಣ್ಣ ಅದು 50 ಗ್ರಾಮಿಗೆ 450 ರೂಪಾಯಿ ಮೈಕೋ. ಅಣ್ಣ ಒಂದ್ ಎಲಿಗೆ ಒಂದ್ ಕಾಯಿ. ಹಿಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಒಂದ್ 18 ದಿನ ಅಂಕರ ನೀರ್ ಬಿಡ್ಬೇಕ್ರಿ 2 ಸಲ. ಅದಾದ ನಂತರ ಮತ್ತೆ ಒಂದ್ ಅರ್ಧ ಚೀಲ ಸೆಟ್ರೇಟ್ 20-20 ಸ್ವಲ್ಪ ಒಂದ್ 10% ಯೂರಿಯಾ ಹಾಕಿ ಒಂದ್ 90 ನಾಲ್ ಹೊಡ್ಕೊಂಡ್ಬಿಟ್ರೆ ಅದು ಒಳ್ಳೆ ಮತ್ತೆ ಕುಡಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮತ್ತೆ ಫಲವತ್ತತೆ ಮಾಡ್ಕೊಂಡು, ಆಕ್ಚುಲಿ ಇದನ್ನ ಹಿಂಗ್ ಮಾಡ್ಬಾರ್ದು, ಬೆಳೆ ಬಲಿಸ್ ನಿಂದಿರ್ಸ್ಬೇಕ. ಇದು ಏಕಕಾಲದ ಬೆಳೆ ಅಲ್ರಿ. ಒಂದ್ 15ರಿಂದ 20-25 ದಿನ ಬರುತ್ತೆ. ಬೀಜ ಹಾಕಿ 45 ದಿನಕ್ಕೆ ಕಾಯಿ ಸ್ಟಾರ್ಟ್. ಒಂದ್ 2.5 ತಿಂಗಳಿಗೆಲ್ಲ ಜಾಳ ಎಲ್ಲ ಪೂರ್ತಿ ಮುಗಿದ್ ಹೋಗುತ್ತೆ. ಹಿಂಗಾಗಿ ಗೂಟ ಹಾಕಿದ್ರೆ ಆಗತ್ತೆ, ಗಾಳಿ ಅದು ವೈರು ಮತ್ತೆ ವೇಸ್ಟೇಜ್ ಆಗ್ಲ ಹಾಕಿದ್ರೆ ಬರುತ್ತೆ. ಲೈಫ್ ಒಂದು 3.5 ತಿಂಗಳ ಬರುತ್ತೆ. ಇದು ಕ್ವಿಕ್ ಬೆಳೆ ಇರೋದ್ರಿಂದ ನೆಲದಲ್ಲೇ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಾಡಿದಾಗ ಹಾಗಲ್ ಬೆಳೆ ಹಾಕಿದಾಗ ಮತ್ತೆ ಗೂಟ ಹಾಕೊಂಡು ನೀಟ್ನೆಸ್ ಆಗಿ ಮಾಡಕ್ ಬರುತ್ತೆ. ಬಟ್ ಇದೇನು 400 ಗ್ರಾಮ್ ಬೀಜ ಹೋಗುತ್ತೆ. 50 ಗ್ರಾಮಿಗೆ 450 ರೂಪಾಯಿ ಮೈಕೋ ಕಂಪ್ನಿ. ಅದನ್ನೇ ತಂದು ಹಾಕಿದೀನಿ ನಾನು. ಈಡ್ ಚೆನ್ನಾಗೈತ್ರಿ, ಚಲೋ ಐತಿ. ಒಟ್ಟು ಒಂದ್ 8ರಿಂದ 10 ಬಾಕ್ಸ್ ಬರುತ್ತೆ ಅರ್ಧ ಎಕರೆಗೆ. ಅಂದ್ರೆ ನೀವು ವಾರ ಇರ್ತೀರಾ? ಇಲ್ರಿ, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ, ಒಂದಿನ ಬಿಟ್ಟು ಒಂದಿನ ಇರ್ತೀರಾ? ನಿನ್ನೆ ಹರಿದ್ವಲ್ಲ, ಮತ್ತೆ ನಾಳೆ. ಇದರಲ್ಲಿ ಎಷ್ಟು ಬಾಕ್ಸ್ ಕಳಿಸಿರೋಣ ಇವಾಗ ಅಂದಾಜು ನೀವು? ಈ ನಾನೊಂದು 30 ಬಾಕ್ಸ್ ಕಳಿಸಿದೇನ್ರಿ. ಈ ಒಂದ್ ವಾರಲಿದ್ದ ಸ್ಟಾರ್ಟ್ ಆಗತ್ತೆ. ಇನ್ನೊಂದ್ ವಾರ 10 ದಿನ ಬರುತ್ತೆ. ಏನ್ರಿ, ಸ್ವಲ್ಪ ಊಸಿಗೆ ಒಂದಿಟ್ಟು ಎಣ್ಣೆ ಹೊಡ್ಕೋಬೇಕು. ಅದೇ ಕಾಯಿ ಡ್ಯಾಮೇಜ್ ಮಾಡೋದು ಅದನ್ನ ಅದು ಬಂದ್ ಜಸ್ಟ್ ಹೋಲ್ ಹಾಕಿ ಹೋಗ್ಬಿಡುತ್ತೆ. ಇಲ್ಲ ಟ್ರಾಪರ್ ಅವು ಇವು ಯೂಸ್ ಮಾಡ್ಕೋಬೇಕಾಗತ್ತೆ. ಏನ್ರಿ, ರೇಟ್ ಒಳ್ಳೆ ಚೆನ್ನಾಗಿತ್ತಂದ್ರ ಚಲೋ, ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ನೀವ್ ಹೋಗಿ ಡಬ್ಬೆ ಎಲ್ಲ ಬಾಕ್ಸ್ ಎಲ್ಲ ಕೊಡ್ಬೇಕಾ? ಅವ್ರು ಬೇರೆ ಇಲ್ಲಿ ಸಂತೆ ನಡಿತೈತ್ರಿ ವಾರಕ್ಕ. ಅಲ್ಲಿ ಒಂದ್ 3-4 ಸಾವಿರ ಆಗತ್ತೆ ಕಲೆಕ್ಷನ್. ಇನ್ನು ಹೊರಗಡೆ ಹೋಗಿದ್ದೆಲ್ಲ ಖರ್ಚಿಗೆ ಸರಿ ಹೋಗ. ಕೊಪ್ಪಳ ಕಳಿಸ್ತೀವಿ ನಾವು. ಅಲ್ಲಿ ಹೋಗಿದ್ದು ಖರ್ಚಿಗೆ, ಎಣ್ಣೆ ಗೊಬ್ಬರ ಇಂಥದಕ್ಕೆ ಗಳೆ ಅದಕ್ಕೆ ಹೋಗುತ್ತೆ. ವಾರ ಬಂದಿದ್ದು ಒಂದ್ 4-5 ಸಾವಿರ ಮನಿ ಖರ್ಚಿಗೆ ನಡೀತೈತ್ರಿ. ಬಟ್ ಏನ್ರಿ, ಇದನ್ನ ಆದ್ಕೊಳ್ಳೆ ಮತ್ ನೆಕ್ಸ್ಟ್ ಬೇರೆ ಜಾಗದಾಗ ಮಾಡ್ಕೋಬಹುದು. ಇದೇ ಜಾಗದಾಗ ಮಾಡ್ಲಿಕ್ರ ಇಲ್ಲಿ ನಾಟಿಗೆ ಐತಲ್ರಿ, ಅದ್ರ ಬಾಜು ಮಾಡ್ಕೋಬಹುದು. ಓಪನ್ ಇರ್ತಲ್ಲ, ಅಲ್ಲಿ ಚುಚ್ಕೋಬೇಕು. ಜಾಗ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಇದನ್ನ ಬೆಳಿಬಹುದು. ವರ್ಷದ 4 ಪೀಕ್ ತೆಗಿಬಹುದು. ಹಿಂಗ ಬಾಳ ನೀರು ತಗೊಳಲ್ಲ. ಈಗ ಬಿಟ್ರೆ ಆಯ್ತು, ಮತ್ತೆ ಪೂರಾ ಜಾಳಾಗ ಮಟನ ಸೇಫ್ ನೀರು. ಕಮ್ಮಿ ಪ್ರಮಾಣ ಆದ್ರೇನ್ರಿ, ಗೂಟ ಹಾಕಿ ಮಾಡಿದ್ರ ಚಲೋ. ಆದ್ರೇನ್ರಿ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇದು ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಳೆ. ಇದು ಬರುತ್ತೋ ಬರಲ್ಲ ಗೊತ್ತಿಲ್ಲ, ಹಾಕಿದೀವ್ರಿ. ಮತ್ ಡ್ಯಾಮೇಜ್ ಆಗ್ತಾವ್ರಿ. ಇಲ್ಲಿ ತುಳಿತೀವಲ್ರಿ, ಹಂಗ್ ತುಳಿಯಂಗಿಲ್ರಿ. ಅದಾದ್ರೆ ಗೂಟ ಇದ್ರೆ ನೀಟಾಗಿರುತ್ತ, ಕಾಯಿ ಸ್ಟ್ರೇಟ್ ಬರುತ್ತ. ಇದು ಸ್ವಲ್ಪ ಇದು ಆಗತ್ರಿ. ಹಿಂಗಾಗಿ ಇದು ಮಳಿಗಾಲ ಅಲ್ರಿ, ಗಾಳಿ ಮಳಿ ಜಾಸ್ತಿ ಇರೋದ್ರಿಂದ ಗೂಟ ನಿಂದ್ರ. ಹಂಗಾಗಿ ನೀವು ಈ ತರ ಮಾಡಿದೇನ್ರಿ. ಈಗ ಮತ್ತೆ ಬ್ಯಾಸಿಗ್ ಬರುತ್ತಲ್ರಿ, ಗೂಟ ಇದಾರ ಆಲ್ರೆಡಿ. ಅವನ ಗೂಟ ಹಾಕೊಂಡು ಒಂದ್ ಅರ್ಧ ಅಗಲ ಹಾಕ್ಯಂತೇನ್ರಿ, ಅರ್ಧ ಹೀರಿ ಹಾಕ್ಯಂತೇನ್. ಹಂಗೂ ಬೇಕಂದ್ರೆ 10 ಸಾಲ ಸೋತಿ ಹಾಕೊಂಡ್ರಿ. 3ದ್ರಾಗ 1ರಾಗಾದ್ರೆ ರೇಟ್ ಸಿಗುತ್ತ. ಸಿಗ್ಲಿಲ್ಲ ಅಂದ್ರೆ ನಮ್ ಖರ್ಚು ನಡಿತೈತ್ರಿ. ಒಟ್ಟು ನಿಮ್ ಖರ್ಚಿಗೆ ಆಗತ್ತ ನಡೀತೈತ್ರಿ. ಮನೆ ಒಂದ್ ಮಂತೇನ್ ಖರ್ಚು ನಡೀತೈತಿ. ಸುಮ್ಮನೆ ಇನ್ನೊಬ್ಬರ ಹತ್ರ ನಾವು ಕೈ ಕೇಳೋದಕ್ಕಿಂತ ನಮ್ಮ ಹೊಲ ಆರಾಮ ಇರ್ಬೋದು, ನಡೀತೈತ್ರಿ. ಈ ಕಡೆ ಆಕಳ ಇದಾವ್ರಿ, ಅದ್ರ ಸಗಣಿನ ಇದಕ್ ಹಾಕ್ತೇನ್ರಿ. ಗೊಬ್ಬರ ಏನ್ ಹಾಕಲ್ರಿ, ಬಾಳ ಕಮ್ಮಿ ರೀ. ಒಂದ್ ಚೀಲ ಹಾಕೋದಿತ್ತಂದ್ರ ಒಂದ್ 25 kg ಹಾಕ್ತೀನಿ ನಾನು. ಯಾಕಂದ್ರೆ ಆಲ್ರೆಡಿ ಇದನ್ನ ಇಲ್ಲಿಗೆ JCB ಹಚ್ಚಿ ಇಲ್ಲೇ ಹೊಡಸ್ತೀನ್ರಿ ಅದನ್ನ. ಇದು ಜಾಳ ಆದ ಕೂಳೆ ಮತ್ತೆ ಅದ್ರ ಕ್ಲೀನ್ ಮಾಡ್ತಾರೆ. ರೂಟ್ ಹೊಡಿಸ್ಬಿಡೋದ್ರಿ, ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ರೂಟ್ ಹೊಡಿಸಿ ಗೊಬ್ಬರ ಆದ ಕೂಳೆ ರೀ, ಅದೇ ಸಗಣಿ ಗೊಬ್ಬರ ತೆಳ್ಳಗ್ ಹಾಕೊಂಡು ಮತ್ತೆ ಅದೇ ಬೀಜನ ಇಟ್ಕೋಬಹುದು. ಏನ್ರಿ, ಚಲೋ ಐತ್ರಿ. ಇದು ಸ್ವಲ್ಪ ಇದು ಮೈಕೋ ಕಂಪ್ನಿ ರೀ. ಅಂದ್ರೆ ಇದ್ರ
ರೇಟ್ ಅನ್ ಜಾಸ್ತಿ ರೀ ಬೀಜ. ಹಾ. ಕಾಯಿನೂ ಸ್ವಲ್ಪ ಉದ್ದ ಆಗತ್ರಿ. ತಮ್ಮ. ಇದು ಜವಾರಿ ಕಾಯಿ ರೀ. ಇದು ಟೈಪ್ ಬರ್ತರಿ, ಕಾಯಿ ಉದ್ದ ಬರುತ್ರಿ, ಹಾ ಲಾಂಗ್ ಸೈಜ್ ಬರುತ್ರಿ. ಇದು ಹಾ ರೀ. ಅವು ಶಾರ್ಟ್ ಬರ್ತಾವ್ರಿ, ಜವಾರಿ ಕಾಯಿ ಟಾಪ್ ಬರ್ತಾವ್ರಿ. ಹಾ. ಅದು ತಿನ್ನೋರಿಗೆ ಅದು ಆಗತ್ರಿ. ಇದು ಮೈಕೋ ಕಂಪ್ನಿಯರಿಗೆ ಇದಾದ್ರೆ ಇದಾಗತ್ತೆ. ಒಟ್ಟು ಏನ್ರಿ ಟೆಸ್ಟ್ ಮಾಡೋಣ ಅಂತಾರೆ. ಈಗ ಅದಕ್ಕೆ ಜಾಸ್ತಿ ಬಂಡವಾಳ ಇಲ್ಲ, ಇದಕ್ ಬಂಡವಾಳ ಹಾಕ್ಬೇಕಾಗತ್ತೆ. 50 ಗ್ರಾಮ್ 400 ಅಂದ್ರೆ 100 ಗ್ರಾಮಿಗೆ 900. 400 ಗ್ರಾಮ್ ತಗೊಂಡೆ ಅಂದ್ರೆ 18 36 3600 ರೂಪಾಯಿ ಬೀಜಕ್ಕೆ ಬೇಕು. ಲೋಕಲ್ ನಾನೇ ಬೀಜ ಹಿಡ್ದಿದ್ದ ಅಂತಂದ್ರೆ ಅದ ಬೀಜ ದುಡ್ಡು ಕೊಟ್ಟು ತಗೊಂಡಿರಲ್ರಿ, ನನ್ ಬೀಜನೇ ಇರ್ತತೆ. ನಾ ಹಿಡ್ದಿರ್ತಕ್ಕಂತ ಬೀಜನ ಒಳ್ಳೆ ರಿಟರ್ನ್ ಹಾಕ್ಯಂತೀನಿ ನಾವು. ಇವಾಗ ಬಂದ ಬೀಜ ಮತ್ತೆ ನೆಕ್ಸ್ಟ್ ನೀವು ರೆಡಿ ಮಾಡ್ಕೊಂತೀರ? ನೆಕ್ಸ್ಟ್ ಅಲ್ಲೊಂದ್ ಕಾಯಿ ಬಿಟ್ಟಿರತ್ತಂತೆ, ಅವನೇ ಜಾಡ್ಸ್ಕೊಳ್ಳೋದ್ರೆ ಒಣಗಿಸಿ ಒಳ್ಳೆ ಮತ್ತೆ ಅವನೇ ಊರೋದು. ಓಕೆ. ಈ ತರ ಕಾಯಿ ಮಾಡಕ್ ಬರಲ್ಲ ನಿಮಗೆ? ಈ ತರ ಅಂದ್ರೆ ಕ್ರಾಸ್ ಆಗ್ಬೇಕು. ಕ್ರಾಸ್ ನೀವು ಒಂದ್ ತರಲೇಬೇಕನ್ನ ಬೀಜ ತರಲೇಬೇಕಾಗತ್ತೆ. ಇವು ಈ ತರದ್ ನೀವು ನೋಡೋಣ ಅಂತಾರೆ. ಅಂದ್ರೆ ಏನ್ರಿ ಸೇಮ್ ಈಕ್ವಲ್ ರೀ. ಅದು ಬರುತ್ತೆ, ಅದು ಶಾರ್ಟ್ ಬರುತ್ತ್ರಿ ಕಾಯಿ. ಇದು ಸ್ವಲ್ಪ ಲಾಂಗ್ ಸೈಜ್ ಬರುತ್ತೆ. ಇದು ಎಲಿ ದೊಡ್ಡದ್ ಬರುತ್ತ್ರಿ, ಕುಂಬಳ ಎಲಿ ಬಂದಂಗ. ಬಟ್ ಅದು ಎಲಿ ಸ್ವಲ್ಪ ಸಣ್ಣದ, ಅದು ರೋಗಕ್ಕೆ ತಡ್ಕಂತೈತ್ರಿ. ಇದು ತಡ್ಕನಲ್ಲ. ಈ ತರ ಇರುತ್ತೆ. ಅದ್ ಸ್ವಲ್ಪ ಇಲ್ಲಿ ವಾತಾವರಣಕ್ಕೆ ಇರುತ್ತಲ್ರಿ, ಇಲ್ಲಿ ವಾತಾವರಣಕ್ಕೆ ನಡ್ಕಂತೈತ್ರಿ. ಇದು ತಡ್ಕನಲ್ರಿ. ಇದಲ್ಲೇ ನೋಡ್ರಿ, ನಿನ್ನಿಲ್ ಮೊನ್ನೆ ಬಿಟ್ಟು ಒಂದ್ ವಾರ ಆಗಿತ್ರಿ ನೀರ್ ಬಿಟ್ಟು, ಅಲ್ಲೇ ಬಾಡಕತ್ತಿದ್ರ. ಅದಿನ ಬಾಡಿಲ್ರಿ. ಅದು ಜವಾರಿ ಮಂದಿ ಇದ್ದಂಗ ಜವಾರಿ ಮಂದಿ ಫಾರಂ ಫಾರಂ ಸೂಕ್ಷ್ಮ ತರ ಏನ್ರಿ ಮಾಡ್ಕೋಬೋದ್ರಿ. ಅದ್ರ ಜೊತೆಗೆ 1-2 ಆಕಳ ಮಾಡ್ಕೊಂಡು ಅದು ಒಂದ್ ಡೈಲಿ ಇಲ್ಲ ಅಂದ್ರೆ ಬಿಫೋರ್ ಬೆಳಿಗ್ಗೆ 10 ಲೀಟರ್, ಸಾಯಂಕಾಲ 10 ಲೀಟರ್, 20 ಲೀಟರ್, ಅದು 800 ರೂಪಾಯಿ ಆಗತ್ತಲ್ಲ. 8 24 400 ರೂಪಾಯಿ ಖರ್ಚು ತೆಗೆದ್ ಬಿಡಣ. ಒಂದ್ 20,000 ಉಳಿತೈತಿ. ಬೇಡ ಒಂದ್ 15,000 ಆದ್ರ ಬೆನಿಫಿಟ್ ಸಿಗುತ್ತ, ಹೊಲಕ್ ಗೊಬ್ಬರ ಆಗತ್ತ. ಆದಷ್ಟು ಜನರಿಗೆ ಹೇಳೋದೇನ್ರಿ, ಸಗಣಿ ಗೊಬ್ಬರನ ಹಾಕ್ಬೇಕು. ನಮ್ದೊಂದ್ ಇಲ್ಲ ಗರಿ ಬಿದ್ದಿರ್ತಾವು, ಮಿಷಿನ್ ಕೊಟ್ಟು ಅದನ್ನ ಪೌಡರ್ ಮಾಡ್ಕೊಂಡು. ಬಟ್ ಏನ್ರಿ ರಾಸಾಯನಿಕ ಯೂಸ್ ಮಾಡ್ರಿ, ಅದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡು. ಒಟ್ಟೇನ್ರಿ ಸಗಣಿ ಗೊಬ್ಬರನ ಉತ್ತಮ ಅನ್ಸೈತಿ ನಂಗೆ. ಹಿಂಗಾಗಿ ಥ್ಯಾಂಕ್ ಯು ಅಣ್ಣ, ನೀವು ನಮ್ಮ ರೈತರಿಗೆ ಆದಷ್ಟು ಮಾಹಿತಿ ಕೊಟ್ಟಿರಾ. ನಮಸ್ಕಾರ.